ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನು ನೋಡ್ತಾ ಇದ್ದೀರಾ? ಇವೆರಡು RX 135. ಇವತ್ತಿನ ವಿಶೇಷ, ನಮ್ಮ ಬ್ರೋ ಕ್ಲಬ್ ಅವರು ಬ್ರೇಕ್ಫಾಸ್ಟ್ ಮೀಟ್ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಗುರು ನಿಂದು RX ಇಲ್ವಾ, ಎತ್ಕೊಂಡು ಹೋಗೋಕ್ಕಾಗಲ್ವ ಅಂದರೆ, ನಮ್ಮ ಹುಡುಗ ಒಬ್ಬ ಕೈ ಕೊಟ್ಬಿಟ್ಟ. ಬೂಸ ತೆಗೆದೆ. ಇವರು ನಮ್ಮ ಹುಡುಗರೇ ಮಸ್ತಾಗಿ ರೆಡಿಯಾಗಿದೆ ಗಾಡಿಗಳು ಎರಡೂ ನೋಡಿ. ಇದು 5 ಸ್ಪೀಡು, ಅದೊಂದು ಗಾಡಿ ಗ್ರಾಫಿಕ್ಸ್ ಇದೆ. ಬನ್ನಿ, ಫುಲ್ ಇನ್ನೂ ಬೆಜ್ಜಾನ್ ಗಾಡಿಗಳು ಬರ್ತಾವೆ, RXಗಳು ತೋರಿಸ್ತೀನಿ. ರಾಕೆಟ್ ನಾನು ಮುಂಚೆನೂ ಹೇಳಿದ್ದೀನಿ, ವೈ ಬೂಸಾ ಅಂತ. ಅಂದರೆ ಇದೊಂದೇ ಗಾಡಿ ನಾನು ಓಡಿಸಿರೋ ಪ್ರಕಾರ ಇಷ್ಟು ಸ್ಮೂತ್ ಆಗಿರೋದು. ಟಾಪ್ ಗೇರ್ಸಲ್ಲಿ ನೋಡಿ, 6th ಗೇರಲ್ಲಿದ್ದೀನಿ, 80 ಇನ್ನೂ ಸ್ಲೋ ಮಾಡ್ತೀನಿ ನೋಡಿ. 60 ನೋ ಜರ್ಕ್, ಟಾಪ್ ಗೇರ್ ಇನ್ನೂ ಸ್ಲೋ, ನೋ ಜರ್ಕ್. ಇವಾಗ ನೋಡಿ, ಟೋಟಲ್ ಟ್ವಿಸ್ಟ್ ಮಾಡ್ತೀನಿ. ದಟ್ಸ್ ವೈ ಬೂಸಾ. ಬ್ರೋ ಹೇಳಿ ಬ್ರೋ. ಬ್ರೋ ಜಾಲಹಳ್ಳಿ ಏರ್ಫೋರ್ಸ್ ದಾಟಿದ್ದೀವಿ. ಏನು ಕೊಡಿಸ್ತೀರಾ? ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಸಾಕು, ಬಂದ್ವಿ ರೀ, ಒಂದು 5-10 ನಿಮಿಷ ಬಂದ್ಬಿಟ್ಟು. ಅಲ್ಲೇ ಮುಂದೆಗಡೆ ಒಂದು ಸ್ವಲ್ಪ ಮುಂದೆ ರೈಟ್ ಸೈಡು ಹಿಂದಗಡೆ ಹುಡುಗಿ ಅಂತ ಇದ್ಲು, ಟ್ರಿಬಲ್ಸ್ ಆಕ್ಷನ್ಗಳು ನೋಡಬೇಕಿತ್ತು. ಹಿಂಗೆ ಕೂದಲೆಲ್ಲ ಹಿಂಗೆ ಅನ್ಕೊತಾ ಇದ್ಲಲ್ಲ. ರೆಕಾರ್ಡ್ ಆಗಿರ್ಬೋದು ಮೋಸ್ಟ್ಲಿ. ಇಲ್ಲ ಮಾಡಿಲ್ಲ, ನೀಂದ್ರಲ್ಲಿ ಮಾಡಿದ್ಯಾ? ಹೆಲ್ಮೆಟ್ ಹಾಕಿಲ್ಲ, ಎಲ್ಲ ಚಿಕ್ಕ ಹುಡುಗರು ಇದ್ದಂಗವ್ರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲೂ ಓಪನ್ ಮಾಡಕ್ ಚಾನ್ಸಸ್ ಸಿಗ್ತಿಲ್ಲಲ್ಲ. ಆರಾಮಾಗಿ ಬಾರಿಸ್ಲಾಡ್ಬೋದು ಸಿಟಿಲಿ. ಏನಕ್ಕೆ 3 ಗೇರ್ ಮೇಲೆ ಹೋಗೋದು, 2 ಗೇರ್ ಮೇಲೆ ಹೋಗೋದೇ ಇಲ್ಲ ಗಾಡಿ. ಇಲ್ಲ, ಆರಾಮಾಗಿ ಬರ್ತಾ ಇದ್ದು. 4th 6th ಎಲ್ಲ ಯೂಸ್ ಮಾಡಿಬಿಟ್ಟೆ. ಕಾರ್ ಸಾಡ್ತೀನಿ ಅಂದ್ರೆ 2 ಗೇರ್ ಅಷ್ಟೇ, 2 3 ಸೆಕೆಂಡು 3rd ಅಷ್ಟೇ. ದೊಡ್ಡಬಳ್ಳಾಪುರ ಟು ಜಾಲಹಳ್ಳಿ ಕದಂಬ. ಏನೋ ಹೊಡೆದಂಗಾಯ್ತು. ಎಲ್ಲ ಬಂದ್ಬಿಟ್ಟವ್ರೆ ದೊಡ್ಡವರು. ಅಲ್ಲಿ ಸೈಡ್ ಹಾಕಿ, ಎಲ್ಲ ಹಾಕ್ಲಿ. ಬೇಡ ಬಿಡಿ ಬ್ರಾ. ಎಲ್ಲ ಹಾಕ್ಲಿ. ಸೆಂಟ್ರಿಗೆ ಏನಕ್ಕೆ ಭಯ, ಇದಿರಲಿ ಸುಮ್ಮನೆ ರೀ. RX ಮೈನು. ಏನೇ ಪವರ್ ಇರ್ಲಿ, ಅವ್ನು ಯಾವನ್ನೇ ಆಗ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ ಅವ್ನು. ಅಣ್ಣ ಈ ಸೆಂಟ್ರಿಗಾ? ಸೆಂಟರ್ ನಿಲ್ಸಿ ಪ್ಲೇಸ್ ಮಾಡಿ. ಬೇಡ ಬಿಡು, ಹಿಂಗೆ ಬಂದಂಗೆ ಹಾಕ್ಬಿಡ್ತೀನಿ. ಎಲ್ಲ ಆರಾಮಾಗೈತೆ. ಹಾಯ್ ಹೀರೋ ಸರ್, ನಮಸ್ಕಾರ. ಆರಾಮ? ಆರಾಮ್ ಸರ್. ಬೈ ಆರಾಮ್ ಬೈ. ಹೊಡಿ ರೆಕಾರ್ಡು
ಅಣ್ಣ ಆರಾಮಣ್ಣ ಆರಾಮಣ್ಣ ಆರಾಮ ಏನಿದೆ ಗೋಪುರ ಎಲ್ಲ ಹಾಕೊಂಡು ಎಸ್ ಅಣ್ಣನೂ ಅಣ್ಣ ನಮ್ಮ ಮಾಡಲ್ ಕೃತಿಕ್ ಐ ಬೆಜ್ಜಾನ್ RX ಲೋಡಪ್ ಆಗಿದೆ. ಇದು ನಾವು ಬಿಲ್ಡ್ ಮಾಡಿದ್ದೆ ಮಲ್ಟಿಟೋನು. ನಮ್ಮ ಗಾಡಿ ಇದು ಕೃತಿಕ್ದು. ಒಂದು ಪೇಜ್ ಹಾಕ್ತೀನಿ, ಫಾಲೋ ಮಾಡ್ಕೊಳ್ಳಿ. ಇದು ನಾವು ಬಿಲ್ಡ್ ಮಾಡಿದ್ದೆ ಒಂದು 7-8 ಇಯರ್ಸ್ ಆಯಿತು. ಇವಾಗ ಟ್ಯಾಂಕ್ ಶೀಲ್ಡ್ ಒಂದು ಚೇಂಜ್ ಆಗಿದೆ, ಇಂಜಿನ್ ಅದೇ ಇದೆ. ಒಂದು ಬೋಬನ್ ಎಕ್ಸಾಸ್ಟ್ ಇದೆ ಕಿಂಗ್ದು 5555. ಎಂಟೈರ್ ಪಾಕಿಸ್ತಾನ್ GDP ಇದು. ಇದೊಂದು ಸೈಡ್ಗೆ ಹಾಕ್ಬಿಡ್ಬೇಕು. ಡ್ಯಾಡಿ ID 350. ಇವರೇ ಸಾವುಕಾರರು. ನೋ ಕಮೆಂಟ್ಸ್. 15-20 ಜನ ಇತ್ತು ಒಂದು 3 days ಬಿಫೋರು. ಇವತ್ತು 50+ ಮೆಂಬರ್ಸ್ ಇದ್ದಾರೆ. ಫಸ್ಟ್ ಎಲ್ಲ ಅಡ್ಮಿನ್ಸ್ನ ವೆಲ್ಕಮ್ ಮಾಡೋಣ. ಮಹೇಶ್ ಅಣ್ಣ ಮುಂದೆ ಬನ್ನಿ. ಅಜಯ್ ಸರ್, ಪ್ರಮೋದ್, ಆದರ್ಶ್, ನಮ್ಮ ಹೆಣ್ಣೂರು ಇದ್ದಾರೆ. ರೀಸೆಂಟಾಗಿ ಮದುವೆ ಆದರು. ಓಕೆನಾ, ನಮಗೆ ಇದು ಅಕ್ಸೆಪ್ಟಬಲ್ ಅಲ್ಲ. ಅಟ್ಲೀಸ್ಟ್ ಆ್ಯನಿವರ್ಸರಿಗೆ ಕರ್ಕೊಂಡು ಬನ್ನಿ 100%. ಆಮೇಲೆ ವಾಯು ವೀರ ಅಂತ ಒಬ್ಬರು ಬಂದಿದ್ದಾರೆ. ನಮ್ಮ ಬ್ಲ್ಯಾಕಿ ಯಾದವ್ ಕನ್ನಡಿಗ, ಅಲ್ಲಿ ಬಂದ್ಬಿಡಿ. ಯಂಗೆಸ್ಟ್ ರೈಡರ್ ವಾಯುವೀರ. ಆಮೇಲೆ ಮೋಟೋ ಭಾರತ್ ಆಕಾಶ್ ಅಂತ ಇದ್ದಾರೆ. ಏಷಿಯನ್ ಲಾಕ್ಸ್ ಇದ್ದಾರೆ. 2 ಸ್ಟ್ರೋಕ್ ಸ್ಟೆರಾಯ್ಡ್ಸ್ ಅಂತ ಬಂದು. ರೋಹಿತ್, ಬ್ಲಾಗರ್, ಅವರು ಬ್ಲಾಗರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೀನಿಯರ್ಸ್ ಇದ್ದಾರೆ, ಕ್ಲಬ್ ಮಾಡಿಕೊಂಡು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಮದುವೆಗೆ ಸ್ಟೇಜ್ ಮೇಲೆ ಒಂದು ಗಾಡಿ ಹಾಕಿ ಒಂದು ಫೋಟೋಸು ವಿಡಿಯೋಸ್ ಹಾಕೊಳ್ಳೋದು ನೋಡಿದ್ದೀವಿ. 20 ಗಾಡಿ ಲೈನ್ ಅಪ್ ಮಾಡಿಸಿ ಅದಕ್ಕೆ ಸಪ್ರೇಟ್ ಸ್ಟೇಜ್ ಹಾಕ್ಸಿ ಅವ್ರದ್ದು 2 ಗಾಡಿನ ಕಪಲ್ ಜೊತೆ ಸ್ಟೇಜ್ ಹಾಕಿ ನಿಲ್ಲಿಸಿ ಅದಕ್ಕೆ ತಗೊಂಡಿರೋ ಎಫರ್ಟ್ ಒಂದೊಂದಲ್ಲ. ನಾವು ಏನಂದ್ರೆ ಒಂದು ಗಾಡಿನ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಗಾಡಿ ಇಕ್ಕಿರೋರಿಗೆ ಗೊತ್ತು. ಆದ್ರೆ 20 ಗಾಡಿ, ಟೋಟಲಿ 23 ಗಾಡಿ ಬಂದಿದ್ದು. ಅದ್ರಲ್ಲಿ 23 ಗಾಡಿಗೆ ಏನಿಲ್ಲ ಅಂದ್ರೆ 6-7 ಸತಿ ಅಪ್ ಅಂಡ್ ಡೌನ್ ಮಾಡಿದ್ದಾರೆ. ಹೋಗೋದು ಅವ್ರವ್ರ ಗ್ಯಾರೇಜ್ ಹತ್ರ ಹೋಗೋದು, ಅವ್ರ ಮನೆ ಹತ್ರ ಹೋಗೋದು, ಓನರ್ ಪರ್ಮಿಷನ್ ಅಂತ ಹೇಳಿ ಅವ್ರ ಬೀಗ ಫ್ಯೂಲ್ ತಗೊಂಡ್ಬಂದು ಒಂದ್ ಕಡೆ ಲೈನ್ ಅಪ್ ಚೌಟ್ರಿನ ತಗೊಂಡೋಗಿ ಮನೆಗೆ ಹಾಕಿ ತಿರ್ಗಾ ಅವ್ರು ಕೊಡೋ ಅಷ್ಟರಿಗೆ ಜೀವ ಬಿದೋಗಿತ್ತು. ಆದ್ರೆ ನಾನು ಹೇಳ್ತೀನಿ, ನಾನು ಒಂದೇ ಒಂಚೂರು ಎಲ್ಲೂ ಇವ್ರು ಕಷ್ಟಪಟ್ಟವ್ರೆ ಅಂತ ಅನ್ಸೇ ಇಲ್ಲ. ಯಾಕಂದ್ರೆ ನಾನು ಆ ಕಡೆ ಹೋಗೇ ಇಲ್ಲ. ಆಚೆಯಿಂದ ರೆಡಿಯಾಗಿ ಬಂದು ಹಿಂಗೆ ನಿಂತ್ಕೊಂಡು ನೋಡ್ತೀನಿ, ಫುಲ್ಲು ಲೈನಾಗಿ ರೆಡಿ ಆಗಿದ್ವು. ಅಲ್ಲೊಂದು ವಿಡಿಯೋ ಮಾಡಿಬಿಟ್ಟು ಹೊರಡೋದೆ. ನೆಕ್ಸ್ಟ್ ಅಷ್ಟೇ, ಮದುವೆ ಮುಗ್ದಾದ್ಮೇಲೆ ಒಂದು ಗಾಡಿ ಇರಲಿಲ್ಲ ಆಚೆ. ಅವ್ರವ್ರ ಗಾಡಿಗಳು ಅವ್ರವ್ರ ಮನೆಗೆ ಸೇಫಾಗಿ ತಲುಪಿತ್ತು. ನಾನು ಜಸ್ಟ್ ಒಂದೇ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದು, ಒಬ್ಬರು ಈ ಥರ ಮದುವೆ ಇದೆ, ನಂಗೆ ಗಾಡಿ ಬೇಕು ಅಂತ. ಯಾರು ಒಬ್ಬರು ಇಲ್ಲ ಅಂತ ಹೇಳಿಲ್ಲ. ನಮ್ಮ ಗ್ರೂಪಲ್ಲಿ ಬಂದಿದ್ದು ಯಂಗೆಸ್ಟ್ ಮೆಂಬರ್ ಇವನೇನೆ. ಯಾವ್ದು ನಿಂದು ಡ್ರೀಮ್ ಬೈಕು ಅಂತಂದರೆ ಇದೇ ನನ್ನ ಡ್ರೀಮ್ ಬೈಕು ಅಂದ. ದೊಡ್ಡವನಾದ್ಮೇಲೆ ಯಾವ ಗಾಡಿ ತೊಗೊಂತೀನಿ ಅಂದರೆ ಇದೇ ಗಾಡಿ ತೊಗೊಂತೀನಿ ಅಂದ. ನಿನ್ನ ಡ್ರೀಮ್ಸ್ ಅಚೀವ್ ಮಾಡು, ಒಳ್ಳೆ ಹುಡುಗ ಆಗು, ಒಳ್ಳೆ ಬೈಕರ್ ಆಗು ಅಂತ ಹೇಳ್ಕೊಡ್ತಾ ಇದ್ವಿ. ಗೈಸ್, ಆಯಿತು ಮೀಟಪ್ಪು. ಎಂಪಲ್ ಆಗಲೇ ಟಚ್ ಆಯಿತು. ಇವಾಗ ಸೊಟ್ಟ ಹತ್ತಿಸ್ಬೇಕು ಮೋಸ್ಟ್ ಪ್ರಾಬ್ಲಿ ನಾನು. ಸದ್ಯ ಟಚ್ ಆಗಲಿಲ್ಲ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಬರ್ಬೇಕಾದ್ರೆ ಎಷ್ಟು ತಣ್ಣಗಿತ್ತು ನಮ್ಮ ಬೆಂಗಳೂರು. ಇವಾಗ ನೋಡಿದ್ರೆ ಸುಡ್ತಾ ಐತೆ, ಮರಗಳೆಲ್ಲ ಒಣಗೋಗೈತೆ. ರೀಸೆಂಟಾಗಿ ನೋಡಿದ್ರಲ್ಲ ಬೆಂಗಳೂರಲ್ಲಿ ಚೆರಿ ಬ್ಲಾಸಮ್ದು ಫುಲ್ಲು ಫೋಟೋಸು ವಿಡಿಯೋಸು ಟ್ರೆಂಡಲ್ಲಿ ಇದ್ದಿದ್ದು. ಸೊ ಈ ಮರಗಳೆಲ್ಲ ಅವೇನೆ, ಆಲ್ಮೋಸ್ಟ್ ಎಲ್ಲ ಗಾನ್. ಅದಕ್ಕೆ ಹೇಳೋದು, ಒಂದೊಂದು ಸರಿ ಒಂದೊಂದು ಮೂಮೆಂಟ್ ಬರುತ್ತೆ, ಅದನ್ನು ಎಂಜಾಯ್ ಮಾಡಿಬಿಡ್ಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಐತಿ ಇವಾಗ ನೋಡಿ. ಇಲ್ಲ ಅದು
ನೋಡಿ ಎಲ್ಲ ಒಣಗೋಗಿದೆ. ಸಮ್ಮರು ಸ್ಟಾರ್ಟ್ ಆಯಿತು, ಟೆಂಪ್ರೇಚರ್ ಸರಿಯಾಗೈತೆ. ಬೈಕ್ ರೈಡ್ಸ್ ಅಂತೂ ಈ ಬಿಸಿಲಲ್ಲಿ ಮಾಡೋಕ್ಕಂತೂ ಆಗಲ್ಲ. ಯಾರಾದರೂ ಮಾಡ್ತಾಯಿದ್ದೀರಾ ಅಂದರೆ ಪ್ಲೀಸ್ ಬಿ ಹೈಡ್ರೇಟೆಡ್. ನೋಡಿ ಇಲ್ಲೊಂದು ಸ್ವಲ್ಪ ಇದೆ, ಬಂದರು ಬಾಯ್ಸು. ಎಷ್ಟು ಸಣ್ಣ ಟೈರ್ ಹಾಕೊಂಡು ನೋಡ್ರಿ ಅವನು. 250/18 ಹಿಂದೆಗಡೆಗೆ ಹಾಕೊಂಬಿಟ್ಟವನೆ. ಎಬ್ಬಲಿ ನಾನು ನೋಡ್ರಿ RX 135. ಅದಕ್ಕೆ ಹೇಳೋದು, ಆಗಿನ ಕಾಲದಲ್ಲಿ ಮಾಡಿದ ಗಾಡಿಗಳೆಲ್ಲ ಲೈಫ್ ಲಾಂಗ್ ಬರ್ತಾಯಿತ್ತು, ಫ್ಯಾಮಿಲಿಗೆ ಆಗ್ತಾಯಿತ್ತು ಅಂತ. ಮಿನಿಮಮ್ ಅಂದರೂ 20-22 ವರ್ಷದ ಗಾಡಿ ಅದು. ಏನಕ್ಕೆಲ್ಲ ಯೂಸ್ ಆಗ್ತಾಯಿತ್ತು ನೋಡಿ. ಫ್ಯೂಯಲ್ ಟಾಪಪ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಈ ಪ್ಯಾಂಟು, ಶೂಸು, ಹೆಲ್ಮೆಟ್ಟು ಹಾಕ್ಕೊಂಡಿರೋದಕ್ಕೆ ಎಲ್ಲ ಕಡೆಯಿಂದ ನೀರು ಕಿತ್ಕೊಂಬತ್ತೈತೆ. ಅಣ್ಣ ಸ್ಪೀಡು ಫುಲ್ ಟ್ಯಾಂಕ್ ಎಷ್ಟು ಹಿಡಿಸುತ್ತೋ ನೋಡಿ, ಗೊತ್ತಿಲ್ಲ ಎಷ್ಟು ಇವಾಗ ಸ್ಪೀಡು. 110 ಅಷ್ಟೇನಾ? 720 ಎಷ್ಟು ಲೀಟ್ರು? 6.72. ಅದೇನಾ? ಬಂದೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ. ಎಲ್ಲಿ ಶೆಲ್ಲಲ್ಲ? ಎಲ್ಲಿ ಇಲ್ಲ, ಇಲ್ಲಿ ಮುಂದೆ ದೇವಸ್ಥಾನ ಆದ್ಮೇಲೆ. ದೇವಸ್ಥಾನ ಆದ್ಮೇಲೆ ಹ್ಞೂ, ಅಪಾರ್ಟ್ಮೆಂಟ್ ಹತ್ರನ ಪ್ರೆಸ್ಟೀಜು? ಹ್ಞೂ. ಹಾ ಸರಿ, ನಾವು ಅಲ್ಲೇ ಇದೀವಿ ಪ್ರೆಸ್ಟೀಜ್. ಬಂದೆ. ನನ್ನ ಜರ್ನಿ ಇರೋದೇ ಒಂದ್ ಮೇಲೆ. RX ಸೌಂಡ್ ಮುಂದೆ ನಂದು ಡಮ್ಮಿ ಅನ್ನಿಸ್ತೈತೆ ಒಂದೊಂದು ಸರಿ. ಯಾವುದು ಹಾರ್ಲಿ. ಓಯ್, ಹೆಲ್ಮೆಟ್ ಎಲ್ಲ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಹೆಲ್ಮೆಟ್ ಹಾಕೋಬೇಕು ನಾಳೆ. ಏನು ಈ ನಡುವೆ ಮೀ ಮಾಡ್ತಾ ಇರೋದು, ನೆವರ್ ಓವರ್ಟೇಕ್ ರೈಡರ್ ವಿತ್ ಅ ಗರ್ಲ್. ನಾವೆಲ್ಲ ಕೇರ ಮಾಡಲ್ಲ ಗುರು. ಐ ಹೇಟ್ ಲವ್, ಪ್ರೀತಿ, ಪ್ರೇಮ ಅನ್ನೋದು ಪುಸ್ತಕದಲ್ಲಿ ಬಂದೈತೆ. ಓಕೆ ಗೈಸ್, ತಿರ್ಗಾ ಸಿಗೋಣ, ಬಾಯ್. ಕರೆ वालेकुम अस्सलाम व रहमतुल्लाहि व बरकातुहू।